ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಅನುರಾಗ ಬಂಧನ ಭಾಗ 48. ಅಭಿ ಅಪ್ಪನನ್ನು ಅಲ್ಲಿ ನೋಡಿ ಉಗುಳು ನುಂಗಿಕೊಂಡಳು ಪ್ರಾದ್ಯ. ಅಂಕಲ್, ಅದು ನಾನಿಲ್ಲಿ ಪಂಚಮಿ. ಏನೋ ಹೇಳಲು ಹೋದವಳಿಗೆ ಮಾತಾಡಲು ಅವಳ ನಾಲಿಗೆ ಸಹಕರಿಸಲಿಲ್ಲ. ತಲೆ ಬಗ್ಗಿಸಿ ಅವರ ಮುಂದೆ ನಿಂತಳು. ಊಟದ ತಟ್ಟೆ ಹಿಡಿದು ಕೋಣೆಯೊಳಗೆ ಬಂದ ರಾಮಚಂದ್ರ ತಟ್ಟೆ ಅಭಿ ಕೂತಿದ ಪಕ್ಕ ಇದ್ದ ಟೇಬಲ್ ಮೇಲಿಟ್ಟರು. ಪ್ರಾದ್ಯ ಮೆಲ್ಲನೆ ಅಲ್ಲಿಂದ ಹೋಗಲು ನೋಡಿದಾಗ ಅವಳನ್ನು ತಡೆದು ಒಳಬರಲು ಹೇಳಿ ಅವರೇ ಕೋಣೆಯ ಬಾಗಿಲು ಮುಚ್ಚಿದರು. ನೀನಿಲ್ಲೇನ್ ಮಾಡ್ತಿದ್ದೆ? ಕೇಳಿದವರು ಒಮ್ಮೆ ಅಭಿ ಮುಖ ನೋಡಿದರು. ಅವನು ಕೂತಲಿಂದ ಎದ್ದು ನಿಂತು ಅವರ ಮುಖ ನೋಡಿ ತಲೆ ಬಗ್ಗಿಸಿ ನಿಂತ. ಅದು ಅಂಕಲ್, ಬೋರ್ ಆಗ್ತಿತ್ತು, ಅದಕ್ಕೆ ಹೇಳಿದವಳು ಕಡೆಗಣ್ಣಿನಿಂದ ಅವರ ಕಡೆಗೆ ನೋಡಿ ತಲೆ ಬಗ್ಗಿಸಿದಳು. ಅಭಿ ಕಂಡ್ರೆ ಇಷ್ಟನಾ? ಕೇಳಿದವರಿಗೆ ಏನು ಉತ್ತರಿಸಬೇಕೆಂದು ಅವಳಿಗೆ ಗೊತ್ತಾಗಲಿಲ್ಲ. ತಗ್ಗಿಸಿದ ತಲೆ ಮೇಲೆತ್ತದೆ ಅಭಿ ಕಡೆಗಣ್ಣಿನಿಂದ ನೋಡಿದಳೊಮ್ಮೆ. ನನ್ನ ಮಗ ಈಗ ತುಂಬ ನೋವಲ್ಲಿದ್ದಾನೆ. ಅವನಿಗೆ ಹೇಗೆ ಸಮಾಧಾನ ಹೇಳಲಿ ಅನ್ನೋದು ನಂಗೆ ಗೊತ್ತಿಲ್ಲ. ಅವನಿಗೆ ಅಮ್ಮನೂ ಇಲ್ಲ. ಅಮ್ಮನ ಸ್ಥಾನದಲ್ಲಿ ಇದ್ದ ಒಬ್ಬಳು ಅವನನ್ನು ಬಿಟ್ಟು ದೂರ ಹೋದ್ಲು. ಇನ್ನೊಬ್ಬರು ಆಸ್ಪತ್ರೆ ಸೇರಿದ್ದಾರೆ. ಈ ಸಮಯದಲ್ಲಿ ಅವನಿಗೆ ಸಮಾಧಾನದ ಅವಶ್ಯಕತೆ ತುಂಬಾ ಇದೆ. ನನ್ನ ಮಗ ಕೋಪಿಷ್ಠನಾದರೂ ಅವನೊಳಗೆ ಬೇರೆಯವರಿಗೋಸ್ಕರ ಮಿಡಿಯೋ ಹೆಂಗರುಳು ಇದೆ. ಅವನನ್ನು ಅರ್ಥ ಮಾಡಿಕೊಂಡು ಅವನನ್ನು ಬಿಟ್ಟು ಹೋಗದೆ ಜೀವನದ ಕೊನೆ ಕ್ಷಣದವರೆಗೂ ನೀನು ಅವನ ಜೊತೆಗಿದ್ರೆ ಸಾಕು. ಅವನಿಗೆ ಚೂರು ಪ್ರೀತಿ ತೋರಿಸಿದ್ರೆ ಸಾಕು, ಬೆಟ್ಟದಷ್ಟು ಪ್ರೀತಿ ಅವನೇ ವಾಪಸ್ ಕೊಡ್ತಾನೆ. ಬೆಳಿಗ್ಗೆಯಿಂದ ಅವನೇನು ತಿಂದಿಲ್ಲ. ಅವನಿಗೆ ಊಟ ಮಾಡಿಸೋ ಜವಾಬ್ದಾರಿ ನಿಂದು. ಇನ್ನೊಂದು ಮಾತು, ಎಂಥದೇ ಪರಿಸ್ಥಿತಿ ಎದುರಾದ್ರೂ ನನ್ನ ಮಗನನ್ನು ಬಿಟ್ಟು ಹೋಗ್ಬೇಡ. ನಿನ್ ಮನೆಯವರ ಜೊತೆ ನಾನು ಮಾತಾಡ್ತೀನಿ, ಧೈರ್ಯವಾಗಿರು. ಪ್ರಾದ್ಯ ತಲೆ ಸವರಿ ಅಭಿಮುಖ ನೋಡಿ ಬಾಗಿಲೆಳೆದುಕೊಂಡು ಅಲ್ಲಿಂದ ಹೊರ ನಡೆದರು. ನಿನ್ನೆ ಹೇಳ್ದೆ ಅಲ್ವಾ, ನೋಡಿದವರು ತಪ್ಪು ತಿಳ್ಕೊಂತಾರೆ ಅಂತ. ಪ್ಲೀಸ್ ಹೋಗು ಇಲ್ಲಿಂದ. ಕಷ್ಟಪಟ್ಟು ಹೇಳಿದ. ನಿನಗೆ ಊಟ ಮಾಡಿಸೋ ಜವಾಬ್ದಾರಿ ನಿನ್ನ ಅಪ್ಪ ನಂಗೆ ಕೊಟ್ಟಿದ್ದಾರೆ. ಹೇಳಿದವಳು ಡೋರ್ ಲಾಕ್ ಮಾಡಿ ಹೋಗಿ ಅವನ ಬೆಡ್ ಮೇಲೆ ಕೂತಳು. ನನಗೆ ಬೇಕು ಅಂದರೆ ನಾನೇ ಊಟ ಮಾಡ್ತೀನಿ, ಪ್ಲೀಸ್ ಹೋಗು ಇಲ್ಲಿಂದ ಮತ್ತೆ ಹೇಳಿದ. ನೀನೆಷ್ಟು ನೋವಲ್ಲಿದ್ಯಾ ಅಂತ ಗೊತ್ತಿದೆ ಅಭಿ. ನಾನು ನಿನ್ನ ಜೊತೆ ಜಗಳ ಮಾಡೋದಿಕ್ಕೆ ಬಂದಿಲ್ಲ. ನಿನ್ನನ್ನು ಪ್ರೀತಿಸಿದೆ ಅಲ್ವಾ, ಅದೇ ಕಾರಣವೋ ಏನೋ ನೀನು ನೋವಲ್ಲಿರೋದನ್ನ ನೋಡ್ಕೊಂಡು ಸುಮ್ಮನಿರೋಕೆ ನಂಗಾಗ್ಲಿಲ್ಲ. ಯಾವ ನೋವು ಕೂಡ ಶಾಶ್ವತ ಅಲ್ಲ. ಕಾಲ ಬದಲಾದ ಹಾಗೆ ನೋವು ಕೂಡ ನಮ್ಮಿಂದ ದೂರ ಆಗುತ್ತೆ ಹೇಳಿದಳು. ಇದು ದೂರ ಆಗೋ ನೋವಲ್ಲ ಪ್ರಾದ್ಯ. ನಾನು ಕಳ್ಕೊಂಡಿದ್ದರ ಬೆಲೆ ಏನು ಅನ್ನೋದು ನನ್ನೊಬ್ಬನಿಗೆ ಮಾತ್ರ ಗೊತ್ತು. ಎಲ್ಲರ ದೃಷ್ಟಿಯಲ್ಲಿ ನಾನು ಕೋಪಿಷ್ಟ, ಕೆಟ್ಟವನು, ಅಹಂಕಾರಿ. ಆದ್ರೆ ನಂಗೂ ಒಂದು ಮನ್ಸಿದೆ ಅಂತ ಯಾರೂ ಅರ್ಥ ಮಾಡ್ಕೊತಾ ಇಲ್ಲ. ನನ್ನ ಅಮ್ಮ ಸತ್ತಾಗ ನಾನು ಅತ್ತಿದ್ದೀನೋ ಇಲ್ವೋ ಗೊತ್ತಿಲ್ಲ. ಅಮ್ಮನಂತ ಅಕ್ಕ ಇನ್ನಿಲ್ಲ ಅಂದಾಗ ಆ ನೋವು ಸಂಕಟ ಹೇಗಿರುತ್ತೆ ಅಂತ ಅನುಭವಿಸ್ತಾ ಇರೋ ನಂಗೆ ಮಾತ್ರ ಗೊತ್ತು. ಅಕ್ಕ ನಂಗೆ ಬರೀ ಅಕ್ಕನಾಗಿ ಇರ್ಲಿಲ್ಲ, ಅಮ್ಮನಾಗಿದ್ಲು, ಒಳ್ಳೆ ಗೆಳತಿ ಆಗಿದ್ಲು, ನಂಗೆಲ್ಲವೂ ಆಗಿದ್ಲು. ನಮ್ಮಿಂದ ದೂರ ಹೋದವರು ಎಂದಾದ್ರೂ ವಾಪಸ್ ಬರ್ಬೋದು ಅನ್ನೋ ನಿರೀಕ್ಷೆಯಲ್ಲಿ ಕಾಯ್ಬೋದು. ಬರಲಾರದಷ್ಟು ದೂರ ಹೋದವರು ಮತ್ತೆ ಬರ್ತಾರೆ ಅಂತ ಕಾಯೋಕೆ ಸಾಧ್ಯನಾ ಹೇಳು? ಇದೇ ಕೈಯಲ್ಲಿ ನನ್ನ ಅಕ್ಕನನ್ನು ಮಣ್ಣು ಮಾಡಿದ ನಂಗೆ ಅವಳು ಮತ್ತೆ ಬರೋದಿಲ್ಲ ಅನ್ನೋ ಸತ್ಯ ಗೊತ್ತಿದೆ. ಆದ್ರೆ ಅದನ್ನ ಒಪ್ಪಿಕೊಳ್ಳೋಕೆ ನನ್ನಿಂದ ಆಗ್ತಿಲ್ಲ. ನಂಗೆ ಈಗ ಆಗ್ತಾ ಇರೋವಾಗ ಇನ್ನು ದೊಡ್ಡಪ್ಪ ದೊಡ್ಡಮ್ಮನಿಗೆ ಹೇಗಾಗ್ಬೇಡ. ಕೊನೆಯದಾಗಿ ಮಗಳ ಮುಖ ನೋಡೋ ಅವಕಾಶ ಕೂಡ ನಾನು ಕೊಡ್ಲಿಲ್ಲ ಹೇಳಿದವ ಮತ್ತೆ ಕಣ್ಣೀರಾದ. ನಿನ್ ನೋವು ನಂಗೆ ಅರ್ಥ ಆಗತ್ತೆ ಅಭಿ. ಬೇಜಾರು ಮಾಡ್ಕೊಂಬೇಡ ಅಂತ ಹೇಳೋದು ಸುಲಭ. ನೋವಿನ ಅನುಭವ ಆದವರಿಗಷ್ಟೇ ಅದರ ಬೆಲೆ ಗೊತ್ತಾಗೋದು. ನಾನೊಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡ. ಅಕ್ಕನ ವಿಷಯ, ಅದರಲ್ಲೂ ಅವರ ಸಾವಿನ ವಿಷಯ ಮನೆಯವರಲ್ಲಿ ಹೇಳದೆ ನೀನು ತಪ್ಪು ಮಾಡಿದೆ ಅಭಿ, ಸಮಾಧಾನದಿಂದ ಹೇಳಿದಳು ಪ್ರಾದ್ಯ. ಹೇಗೆ ಹೇಳಲಿ ಪ್ರಾದ್ಯ? ರಾತ್ರಿ ನನಗೆ ಫೋನ್ ಬಂದ ಕೂಡಲೇ ಯಾರ್ಯಾರಲ್ಲೂ ಮಾತಾಡಿ ಎಮರ್ಜೆನ್ಸಿ ಫ್ಲೈಟ್ ಟಿಕೆಟ್ ಮಾಡಿಕೊಂಡು ಬೆಂಗಳೂರಿಗೆ ಹೋದೆ. ಬಾಡಿನ ಗುರ್ತು ಹಿಡಿಯೋಕೆ ಪೊಲೀಸರು ಹೇಳಿದ್ರು. ಕೊಳೆತ ಬಾಡಿನ ಹೇಗೆ ಗುರ್ತು ಹಿಡಿಯಲಿ? ಆ ಬಾಡಿ ಸಿಕ್ಕಾಗ ಅದರ ಜೊತೆಗಿದ್ದ ವಸ್ತುಗಳನ್ನು ತೋರಿಸಿದ್ರು. ಅದೆಲ್ಲ ನನ್ನ ಅಕ್ಕನದೇ ಆಗಿತ್ತು. ಅವಳ ಫೋನ್ ಕೂಡ ಇತ್ತು. ನಂಬದೆ ಬೇರೆ ದಾರಿ ಇರಲಿಲ್ಲ. ಮನೆಯವರಿಗೆ ಹೇಳೋಣ ಅಂತ ಫೋನ್ ಕೈಗೆತ್ತಿಕೊಂಡೆ. ಆದ್ರೆ ಹೇಳೋಕೆ ಧೈರ್ಯ ಬರಲಿಲ್ಲ. ಮನೆಯಲ್ಲಿ ಮದುವೆ ಇಟ್ಕೊಂಡಿದ್ದಾರೆ. ಈಗ ಅಕ್ಕನ ವಿಷಯ ಹೇಳಿದ್ರೆ ಮದುವೆ ನಿಂತು ಹೋಗುತ್ತೆ ಅಂತ ಹೇಳೋದು ಬೇಡ ಅಂತ ನಿರ್ಧಾರ ಮಾಡಿದೆ. ಮದುವೆ ನಿಂತಿದ್ರೆ ಸಮರ್ಥಣ್ಣನ ಹೆಂಡತಿ ಬದುಕ್ತಾ ಇರಲಿಲ್ಲ. ಯಾಕಂದ್ರೆ ಅವರು ಈಗ 2 ತಿಂಗಳು ಗರ್ಭಿಣಿ. ಅದಕ್ಕೆ ಮದುವೆ ಮಾಡಲೇಬೇಕು ಅಂತ ಅಣ್ಣ ಮನೆಯವರ ಹತ್ತಿರ ಜಗಳ ಮಾಡಿ ಮದುವೆಗೆ ಒಪ್ಪಿಸಿದ್ದ.
ಅತ್ತಿಗೆ ಗರ್ಭಿಣಿ ಅನ್ನೋ ವಿಷಯ ಅಣ್ಣನೇ ನನ್ನಲ್ಲಿ ಹೇಳಿದ. ಪ್ರಜ್ಞಾ ಅಕ್ಕನಾಗೆ ಬೇರೆಯವರ ಹತ್ತಿರ ಫೋನ್ನಲ್ಲಿ ಮಾತಾಡಿಸೋಕೆ ಅದು ಒಂದು ಕಾರಣ. ಅಕ್ಕ ಫೋನ್ಗೆ ಸಿಗದೆ ಹೋಗಿದ್ದಿದ್ರೆ ದೊಡ್ಡಪ್ಪ ಖಂಡಿತ ಸುಮ್ಮನೆ ಇರ್ತಾ ಇರ್ಲಿಲ್ಲ. ಒಂದು ವಿಷಯನ ಮುಚ್ಚಿಡೋಕೆ ನಾನು ಏನೆಲ್ಲ ಮಾಡಿದ್ನೋ ಅದೆಲ್ಲ ಈಗ ಉಲ್ಟಾ ಆಗಿದೆ. ಎಲ್ಲರ ದೃಷ್ಟಿಯಲ್ಲಿ ನಾನು ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದೀನಿ. ಅಕ್ಕನ ಕೊಳೆತ ದೇಹ ನೋಡಿದಿದ್ರೆ ದೊಡ್ಡಪ್ಪ ಇಬ್ರು ಎದೆನು ಒಡೆದು ಹೋಗ್ತಿತ್ತು. ಚೂರು ಕಣ್ಣು ಮುಚ್ಚಿದ್ರೆ ಸಾಕು ನಂಗೆ ಅದೇ ನೆನಪಿಗೆ ಬರುತ್ತೆ. ಇನ್ನು ಅವರಿಗೆ ಅಕ್ಕ ಅವಳು ಪ್ರೀತಿಸಿದ ಹುಡುಗನ ಜೊತೆ ಮದುವೆ ಆಗಿದ್ದಾಳೆ ಅಂತ ಅಕ್ಕನ ಫ್ರೆಂಡ್ ಹೇಳಿದ್ರು. ನನ್ನಲ್ಲಿ ಎಲ್ಲವನ್ನೂ ಹೇಳ್ಕೊಂತ ಇದ್ದ ನನ್ನ ಅಕ್ಕ ಅವಳ ಮದುವೆ ವಿಷಯ ನನ್ನಿಂದ ಮುಚ್ಚಿಡೋಕೆ ಸಾಧ್ಯನೇ ಇಲ್ಲ ಅನ್ನೋದು ಆ ಕ್ಷಣಕ್ಕೆ ಈ ದಡ್ಡ ತಲೆಗೆ ಹೊಳೆಯಲಿಲ್ಲ ನೋಡು. ಅಕ್ಕನ ಸ್ಥಿತಿಗೆ ಕಾರಣ ಆದವರು ಯಾರೇ ಆಗಿದ್ರು ಸರಿ, ಅವರ ಸಾವು ನನ್ನ ಕೈಯಲ್ಲೇ. ನನಗಂತೂ ಜೀವನದಲ್ಲಿ ಇದ್ದ ಆಸೆಗಳೆಲ್ಲ ಸತ್ತು ಹೋಗಿ ಸುಮಾರು ದಿನಗಳಾಯಿತು. ಈಗ ನನ್ನ ಗುರಿ ಏನಿದ್ರು ಒಂದೇ, ನನ್ನ ಅಕ್ಕನ ಸ್ಥಿತಿಗೆ ಕಾರಣ ಆದವನ ಸಾವು. ಕೋಪದಿಂದ ಅಲ್ಲೂ ಕಟಕಟನೆ ಕಡಿದ ಅಭಿ. ನೀನು ಈಗೆಲ್ಲ ಮಾತಾಡಿದ್ರೆ ನಂಗೆ ಭಯ ಆಗುತ್ತೆ. ಹಾಗಾದ್ರೆ ನನ್ನ ಕತೆ ಏನು? ಬೆದರುತ್ತಾ ಕೇಳಿದಳು. ಲೈಫಲ್ಲಿ ಅಪ್ಪ ಅಮ್ಮನಿಗಿಂತ ಮುಖ್ಯ ಯಾವುದಿದೆ ಹೇಳು? ನಿನ್ನ ಅಪ್ಪ ಅಮ್ಮ ನಿನಗೋಸ್ಕರ ನೋಡಿದ ಹುಡುಗನನ್ನ ಮದುವೆ ಆಗಿ ಚೆನ್ನಾಗಿರು. ಅಪ್ಪ ಅಮ್ಮ ಮಕ್ಕಳ ಜೀವನದ ಬಗ್ಗೆ ಎಷ್ಟು ಕನಸು ಕಟ್ಟಿರ್ತಾರೆ ಅಂತ ನಂಗೆ ಗೊತ್ತಿದೆ. ಮೊನ್ನೆ ಹೇಳಿದಾಗೆ ನನ್ನಿಂದ ನಿಂಗೆ ಯಾವ ತೊಂದರೆಯೂ ಆಗೋದಿಲ್ಲ. ನಾನು ಊಟ ಮಾಡ್ತೀನಿ, ನೀನಿನ್ನು ಹೋಗಿ ಮಲ್ಕೋ ಹೇಳಿದ ಅಭಿ. ಅಲ್ಲಿಂದ ಹೋಗಲೆಂದು ಎದ್ದು ನಿಂತು ಬಾಗಿಲವರೆಗೂ ಹೋದವಳು ಮತ್ತೆ ಹಿಂತಿರುಗಿ ನೋಡಿ ಅವಳನ್ನೇ ನೋಡುತ್ತಿದ್ದ ಅಭಿನ ಅಪ್ಪಿಕೊಂಡು ಅವನೆದೆಗೆ ಹೊರಗಿದಳು. ಕತೆ ಮುಂದುವರಿಯುವುದು. ನಿಮಗೆಲ್ಲ ಈ ಕತೆ ಇಷ್ಟವಾಗಿದ್ದೆ ಎಂದು ಭಾವಿಸ್ತೇನೆ. ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.